ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನಲ್ಲಿ ಯಾವ ರೀತಿಯಾಗಿ ವೀಡಿಯೋಸ್ಗಳನ್ನು ಅತಿ ಬೇಗನೆ ಹಾಗೂ ಸುಲಭವಾಗಿ ನೋಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ನಿಮಗಿಲ್ಲಿ ಬಂದು ಆಪ್ಷನ್ ವೀಡಿಯೋಸ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಎಲ್ಲ ವೀಡಿಯೋಗಳು ಏನಾಗಿರುತ್ತೆ ಮಿಕ್ಸ್ ಆಗಿರುತ್ತವೆ. ಅಂದರೆ ಈಗ ನಾನು ಒಂದಿನ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ, ರೆಸಿಪಿ ವೀಡಿಯೋ, ನೆಕ್ಸ್ಟ್ ಡೇ ವ್ಲಾಗ್ ವೀಡಿಯೋ ಮಾಡ್ತೀನಿ, ನೆಕ್ಸ್ಟ್ ಡೇ ರಂಗೋಲಿ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಹಾಗಾಗಿ ಎಲ್ಲ ವೀಡಿಯೋಗಳು ಅಲ್ಲಲ್ಲಿ ಇರುತ್ತೆ. ಸೊ ನಿಮಗೆ ಅದು ಅಷ್ಟು ಬೇಗ ಸುಲಭವಾಗಿ ಸಿಗೋದಿಲ್ಲ. ನೆಕ್ಸ್ಟ್ ಬಂದು ಶಾರ್ಟ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಬಂದು ಲೈವ್ ಅಂತಿರುತ್ತೆ. ನೀವು ಲೈವ್ ಬೇಕಿದ್ರೆ ಲೈವ್ ಕೂಡ ನೋಡ್ಬೋದು. ನೆಕ್ಸ್ಟ್ ಬಂದು ಪ್ಲೇ ಲಿಸ್ಟ್ ಅಂತಿರುತ್ತೆ. ಇದರಲ್ಲಿ ನಾನು ಫೋಲ್ಡರ್ ಮಾಡಿ ಈ ಫೋಲ್ಡರ್ ಒಳಗಡೆ ವೀಡಿಯೋಸ್ಗಳನ್ನು ಹಾಕಿದ್ದೇನೆ. ಬ್ಲೌಸ್ ಸ್ಲೀವ್ಸ್ ಸ್ಟಿಚಿಂಗ್ ಇರ್ಬೋದು, ಬ್ಲೌಸ್ ಬಾಡಿ ಪಾರ್ಟ್ ಸ್ಟಿಚಿಂಗ್ ಇರ್ಬೋದು, ಹಾಗೆಯೇ ಬಾಡಿ ಪಾರ್ಟ್ ಕಟ್ಟಿಂಗ್ ಇರ್ಬೋದು, ಸ್ಲೀವ್ಸ್ ಕಟ್ಟಿಂಗ್ ಇರ್ಬೋದು. ನೆಕ್ಸ್ಟ್ ಬಂದು ವೈಟಿ ಪೇಮೆಂಟ್, ಹೋಮ್ ಆ್ಯಂಡ್ ಕಿಚನ್ ಟೂರು, ಯಕ್ಷಗಾನ ವಿಡಿಯೋ, ಬೇಬಿ ಹೆಲ್ತ್ ಟಿಪ್ಸ್ ವಿಡಿಯೋ, ಪ್ರೆಗ್ನೆನ್ಸಿ ಕೇರ್ ಆ್ಯಂಡ್ ಟಿಪ್ಸ್, ಚಾಲೆಂಜಿಂಗ್ ಗೇಮ್ ವಿಡಿಯೋ, ಬ್ಯೂಟಿ ಟಿಪ್ಸ್, ಟೈಲರಿಂಗ್ ವಿಡಿಯೋ, ವ್ಲಾಗ್ ವಿಡಿಯೋ, ಹಳ್ಳಿ ವ್ಲಾಗ್ ಆ್ಯಂಡ್ ವಿಡಿಯೋ, ಪ್ರಾಡಕ್ಟ್ ರಿವ್ಯೂ ಆ್ಯಂಡ್ ವಿಡಿಯೋ, ಆಮೇಲೆ ಫೆಸ್ಟಿವಲ್ ವ್ಲಾಗ್, ಮೈ ಸಿಂಗಿಂಗ್, ತುಳುನಾಡಿನ ಸ್ಪೆಷಲ್ ರೆಸಿಪಿ ವಿಡಿಯೋಗಳು, ಟ್ರಾವೆಲಿಂಗ್ ವಿಸಿಟ್ ವಿಡಿಯೋ, ಸಾರಿ ಡಿಸೈನ್ಸ್, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಬರ್ತ್ಡೇ ಆ್ಯಂಡ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ವಿಡಿಯೋ, ತುಳುನಾಡಿನ ಸಂಸ್ಕೃತಿ ಮತ್ತು ಆಚರಣೆಗಳು, ಬ್ಲೌಸ್ ಡಿಸೈನ್ಸ್, ಶಾಪಿಂಗ್ ವಿಡಿಯೋ, ನೆಕ್ಸ್ಟ್ ಹೆಲ್ತ್ ಟಿಪ್ಸ್ ವಿಡಿಯೋ, ರಂಗೋಲಿ ವಿಡಿಯೋ, ನೆಕ್ಸ್ಟ್ ಬಂದು ರೆಸಿಪಿ ವಿಡಿಯೋ. ಇದಿಷ್ಟು ನಾನು ಬೇರೆ ಬೇರೆ ರೀತಿಯಾದಂಥ ವೀಡಿಯೋಗಳನ್ನು ಇಷ್ಟು ಟೈಪ್ನಲ್ಲಿ ವೀಡಿಯೋಗಳನ್ನು ಮಾಡಿದ್ದೇನೆ. ಇಷ್ಟು ಟೈಪ್ಸ್ ವೀಡಿಯೋಗಳು ನಿಮಗೆ ಈ ಥರ ಪ್ಲೇ ಲಿಸ್ಟಲ್ಲಿ ಅತಿ ಸುಲಭವಾಗಿ ಸಿಗುತ್ತೆ. ಎಕ್ಸಾಂಪಲ್ ಆಗಿ ಈಗ ರೆಸಿಪಿ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಾನು ಇಲ್ಲಿ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್ ಹಾಕಿರುವಂಥ ವೀಡಿಯೋಸ್ಗಳು ಕೂಡ ನಿಮಗೆ ಅತಿ ಬೇಗನೆ ಸಿಗುತ್ತೆ. ಆಲ್ಮೋಸ್ಟ್ 850 ವೀಡಿಯೋಸ್ಗಳು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗಿವೆ. 850 ವೀಡಿಯೋಸ್ಗಳನ್ನು ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ವೀಡಿಯೋ ಬೇಕು ಅಂತ ಅಂದಾಗ ನಿಮಗೆ ಹುಡುಕೋದು ತುಂಬಾ ಕಷ್ಟ ಆಗುತ್ತೆ. ಆವಾಗ ಇದರಲ್ಲಿ ನೀವು ಸುಲಭವಾಗಿ ಹುಡುಕ್ಬೋದು ವೀಡಿಯೋಗಳು. ನಿಮಗೆ ಹೆಲ್ತ್ ಟಿಪ್ಸ್ ವೀಡಿಯೋ ಬೇಕು ಅಂತಿದ್ರೆ ಹೆಲ್ತ್ ಟಿಪ್ಸ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಆವಾಗ ನಿಮಗೆ ವೀಡಿಯೋಗಳು ಸಿಗುತ್ತೆ. ಶಾಪಿಂಗ್ ವೀಡಿಯೋ ಬೇಕು ಅಂತಿದ್ರೆ ಶಾಪಿಂಗ್ ವೀಡಿಯೋ ಕ್ಲಿಕ್ ಮಾಡಿ, ಅಲ್ಲಿ ಸಿಗುತ್ತೆ. ಹಾಗೆಯೇ ಟೈಲರಿಂಗ್ಗೆ ಸಂಬಂಧಿಸಿರೋ ವಿಡಿಯೋ ಬೇಕು ಅಂತಿದ್ರೆ ಟೈಲರಿಂಗ್ ವಿಡಿಯೋ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ಗಳು ಸಿಗುತ್ತೆ. ಹಾಗೆಯೇ ಹಳ್ಳಿ ವ್ಲಾಗ್ ಆ್ಯಂಡ್ ವಿಡಿಯೋ ಬೇಕಾ, ಪ್ರಾಡಕ್ಟ್ ಆ್ಯಂಡ್ ರಿವ್ಯೂ ಬೇಕಾ, ಅಲ್ಲಿ ನಿಮಗೆ ಸಿಗುತ್ತೆ. ನಾವು ವಿಸಿಟ್ ಮಾಡಿರುವಂತಹ ಈ ಪ್ಲೇಸ್ ಬಂದು ಆಗ್ರಾ ಶ್ರೀ ಜಗನ್ನಾಥ್ ಟೆಂಪಲ್, HSR ಲೇಔಟ್, ಬೆಂಗಳೂರು. ಶ್ರೀ ಜಗನ್ನಾಥ ದೇವಸ್ಥಾನ ನಮ್ಮ ಬೆಂಗಳೂರಿನಲ್ಲಿ. ಇದು ನಿಮಗೆ ಇರೋದು ಒಂದು ಪುರಿಯಲ್ಲಿ. ಹಾಗೆಯೇ ಇನ್ನೊಂದು ದೇವಸ್ಥಾನ ಬಂದರೆ ನಿಮಗೆ ಸಿಗೋದು ಬೆಂಗಳೂರಿನಲ್ಲಿ, HSR ಲೇಔಟು, ಆಗ್ರಾ. ಇದು ಸರ್ಜಾಪುರ ರೋಡ್ ಕೂಡ ಆಗುತ್ತೆ. ಕೆಲವೊಬ್ಬರು ಸರ್ಜಾಪುರ ರೋಡ್ ಅಂತೇಳಿ ಟೈಟಲ್ನಲ್ಲಿ ಹಾಕಿದ್ದಾರೆ. ಸರ್ಜಾಪುರ ರೋಡ್ ಕೂಡ ಓಕೆ. HSR ಲೇಔಟು ನಮ್ಮ ಬೆಂಗಳೂರಿನಲ್ಲಿ. ಆಗ್ರಾ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಆಗ್ರಾ ಶ್ರೀ ಜಗನ್ನಾಥ್ ಟೆಂಪಲ್ HSR ಲೇಔಟ್ ಬೆಂಗಳೂರು ಅಂತ ಹಾಕಿದರೆ ನಿಮಗೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದು ಸಂಡೇ ದಿನ ನಾವು ಹೋಗಿರೋದು. ಎಷ್ಟು ರಶ್ ಇತ್ತಂದರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲಪ್ಪ, ಅಷ್ಟು ರಶ್ ಇತ್ತು. ಇದು ರಥೋತ್ಸವ ಇರೋದ್ರಿಂದ ದೇವರನ್ನು ಅಂದರೆ ಒಳಗಡೆ ದೇವಸ್ಥಾನದ ಒಳಗಡೆ ಇರುವ ದೇವರನ್ನು ಇಲ್ಲಿ ಹೊರಗಡೆ ಈ ಒಂದು ರಥದಲ್ಲಿ ಇಡ್ತಾರೆ. ಸೊ ಇಲ್ಲೇ ನಾವು ದೇವರ ದರ್ಶನ ಮಾಡೋದಕ್ಕಿತ್ತು. ದೇವಸ್ಥಾನದ ಒಳಗಡೆ ಏನು ಕ್ಲೋಸ್ ಮಾಡಿದರು, ಓಕೆನಾ. ಹಾಗಾಗಿ ಹೊರಗಡೆಯೇ ನಾವು ದರ್ಶನ ಮಾಡಿದ್ದು ದೇವರದ್ದು. ಏನು ಅಂತಂದರೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಪುರಿ ಜಗನ್ನಾಥ ಟೆಂಪಲ್ಗೆ ಹೋಗಬೇಕು ಅಂತ. ನನಗೂ ಆಸೆ ಇದೆ. ಬಟ್ ಆ ಒಂದು ಇದನ್ನು ನಾವು ಇಲ್ಲಿ ಬೆಂಗಳೂರಿನ HSR ಲೇಔಟು ಸರ್ಜಾಪುರ ರೋಡ್ನಲ್ಲಿ ಬರುವಂತಹ ಜಗನ್ನಾಥ ಟೆಂಪಲ್ನಲ್ಲಿ ದೇವರನ್ನು ನಾವು ನೋಡ್ಬೋದು. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ಸಂಡೇ ದಿನ ಹೋಗಿದೆ ಅಲ್ವಾ, ಸಖತ್ತಾಗಿ ರಶ್ ಇತ್ತು. ಇದು ಎಷ್ಟು ದಿನ ರಥೋತ್ಸವ ಅದೆಲ್ಲ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ಡೀಟೇಲ್ಸು. ಸೊ ಇಲ್ಲಿ ನಾವು ಮೇಲ್ಗಡೆ ಟೆಂಪಲ್ಗೆ ಹೋಗೋದಿಕ್ಕಿದೆ ನೋಡಿ. ಇಲ್ಲಿ ಟೆಂಪಲ್ ಮಾತ್ರ ಕ್ಲೋಸ್ ಆಗಿತ್ತು. ಅಲ್ಲಿ ಒಳಗಡೆ ಇರುವ ದೇವರನ್ನೇ ಇಲ್ಲಿ ಹೊರಗಡೆ ತಂದು ರಥದಲ್ಲಿ ಇಟ್ಟಿದ್ದಾರೆ ದೇವರನ್ನು. ಸೊ ಹಾಗಾಗಿ ಮೇಲ್ಗಡೆ ಫುಲ್ ಕ್ಲೋಸ್ ಇತ್ತು. ಇದು ಅವರದ್ದೇ ಟ್ರಸ್ಟು, ಓಕೆನಾ. ಅವರದ್ದೇ ಈಗ ಪುರಿ ಟೆಂಪಲ್ ಏನಿದೆ ಅವ್ರದ್ದೇ ಟ್ರಸ್ಟ್ ಇಲ್ಲಿ ಕೂಡ ಇರೋದು, ಇಲ್ಲಿ ಬೆಂಗಳೂರಲ್ಲಿ ಕೂಡ.
ಆಮೇಲೆ ಇಲ್ಲಿ ಏನು ಅಂತಂದರೆ ಮೇಲ್ಗಡೆ ತುಂಬ ಪ್ಲೇಸ್ ಚೆನ್ನಾಗಿದೆ, ಒಳ್ಳೆ ಗಾಳಿ ಎಲ್ಲ ಬರುತ್ತೆ, ಚೆನ್ನಾಗಿದೆ. ಒಳಗಡೆ ಮಾತ್ರ ನೋಡೋದಕ್ಕೆ ಆಗಿಲ್ಲ ನಮಗೆ. ಹೊರಗಡೆ ಇಲ್ಲಿ ಒಂದು ಹನುಮಂತನ ಇದಿದೆ ನೋಡಿ, ಸ್ಟ್ಯಾಚು ಇದೆ ದೊಡ್ಡದು, ತುಂಬ ಅಂದರೆ ತುಂಬ ದೊಡ್ಡದಿದೆ ಅದು. ಈ ಸೈಡ್ನಲ್ಲಿದೆ ನೋಡಿ, ಫುಲ್ಲು ಎಷ್ಟೋ ಫೀಟ್ ಇದೆ ಅದು, ಎಷ್ಟು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನೋಡಿ. ಮಳೆ ಬಂದಿಲ್ಲ, ಬಟ್ ಫುಲ್ಲು ಮೋಡ ಆಗ್ತಾಯಿತ್ತು, ಮತ್ತು ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು. ಮಾರ್ನಿಂಗ್ ನಾವು ಸ್ವಲ್ಪ ಬೇಗ ಹೋದರೆ ಸ್ವಲ್ಪ ರಶ್ ಕಮ್ಮಿ ಇರ್ಬೋದೇನೋ, ಬಟ್ ಆ ಟೈಮಲ್ಲಿ ಸ್ವಲ್ಪ ರಶ್ ಇದ್ದೇ ಇರುತ್ತೆ. ದೇವರ ಹತ್ರ ಅಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ರಶ್ ಇತ್ತಷ್ಟೇ. ನೀವು ಯಾವುದೇ ಟೆಂಪಲಿಗೆ ಹೋಗಿ, ಬೆಂಗಳೂರಿನ ಯಾವ ಟೆಂಪಲ್ಗೆ ಹೋದರೂ ಫುಲ್ಲು ರಶ್ ಆಗಿರುತ್ತೆ, ಸಖತ್ತಾಗಿ ರಶ್ ಇರುತ್ತೆ. ಯಾವುದೇ ಟೆಂಪಲ್ಗೆ ಹೋದರೂ ಕೂಡ ಅಷ್ಟೇ. ನಿಮಗೆ ಎಷ್ಟು ಟೆಂಪಲ್ಗಳು ಇದೆ ಅಂತ ಅಂದರೆ ಬೆಂಗಳೂರಲ್ಲಿ ಎಷ್ಟು ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಇರುತ್ತೆ ಅಂದರೆ, ನಮಗೆ ಕೆಲವೊಂದು ಪ್ಲೇಸ್ಗಳು ಇದೆಯಾ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಸೊ ಕೆಲವೊಬ್ಬರು ಇನ್ಸ್ಟಾದಲ್ಲಿ ಈ ಥರ ಯೂಟ್ಯೂಬಲ್ಲಿ ಹಾಕಿದಾಗಲೇ ನಾವು ಆ ಪ್ಲೇಸ್ಗೆ ವಿಸಿಟ್ ಮಾಡೋದು, ಈ ಪ್ಲೇಸ್ ಇದೆಯಾ ನಾನು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾವುದು ಹತ್ತಿರ ಇದೆ ಆ ಪ್ಲೇಸ್ಗೆ ನಾವು ವಿಸಿಟ್ ಮಾಡ್ತೀವಿ, ಅಂದರೆ ಒಂದು 25 ಕಿಲೋಮೀಟ್ರ್ ಒಳಗಡೆ ಇರುವಂಥ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತೀವಿ. ಸೊ ನೋಡಿ, ಇಲ್ಲಿ ಕೂಡ ಜನ ಇದ್ದಾರೆ, ಬಟ್ ಟೆಂಪಲ್ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಒಳಗಡೆ. ಆದರೂ ಜನ ಮಾತ್ರ ಇಲ್ಲಿ ಇದ್ದಾರೆ, ಅಂದರೆ ನೋಡೋದಕ್ಕೆ ಬರ್ತಾರೆ, ಫೋಟೋಶೂಟ್ ಎಲ್ಲ ಮಾಡ್ಕೋತಾರೆ. ನೋಡಿ, ಇದು ಮೇಯ್ನ್, ಅಲ್ಲಿ ಬೀಗ ಹಾಕಿಬಿಟ್ಟಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಅಂದರೆ ದೇವರನ್ನಲ್ಲಿ ಹೊರಗಡೆ ರಥದಲ್ಲಿ ಇಟ್ಟಿದ್ದಾರಲ್ವ, ಅದಕ್ಕೋಸ್ಕರ ಇದನ್ನು ಟೆಂಪಲನ್ನು ಕ್ಲೋಸ್ ಮಾಡಿದ್ದಾರೆ. ನಾವು ಅಂದ್ಕೊಂಡ್ವಿ ಟೆಂಪಲ್ ಇಷ್ಟು ಬೇಗ ಕ್ಲೋಸ್ ಆಯಿತಾ ಅಂತ ಹೇಳ್ಬಿಟ್ಟು. ನಾವಲ್ಲಿ 11 ಗಂಟೆ, ಅಂದಾಜು 11-11:30 ಗಂಟೆಗೆ ಅಲ್ಲೇ ಇದ್ವಿ ನಾವು. ಸೊ ಟಿಫನ್ ಎಲ್ಲ ಮಾಡ್ಕೊಂಡು, ಟಿಫನ್ ಆಗಿಲ್ಲ ಅಂತ ಟಿಫನ್ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅಯ್ಯೋ ಕ್ಲೋಸ್ ಆಗಿಬಿಡ್ತಾ ಅಂತ ಅಂದ್ಕೊಂಡ್ವಿ, ಬಟ್ ಕ್ಲೋಸ್ ಏನಕ್ಕಂದರೆ ದೇವರನ್ನಲ್ಲಿ ಇಟ್ಟಿರೋದ್ರಿಂದ ಇದನ್ನಿಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದರು. ಮಾರ್ನಿಂಗ್ ಎಷ್ಟು ಗಂಟೆ ತನಕ ಅಂತ ಅಂದರೆ 12:30, 1 ಗಂಟೆಗೆ ಕ್ಲೋಸ್ ಆಗುತ್ತೆ ಟೆಂಪಲು ಇಲ್ಲಿ. ಅಂದರೆ ಒಳಗಡೆ ನಮಗೆ ನೋಡೋದಕ್ಕಿರುತ್ತೆ. ಇದು ಈಗ ರಥೋತ್ಸವ ಇದ್ದಿದ್ದರಿಂದ ನಾವು ಆ ಟೈಮಲ್ಲೇ ಹೋಗಿದ್ದರಿಂದ, ಹೋದ ಸಂಡೇ ಹೋಗಿದ್ದು, ಆ ಟೈಮಲ್ಲೇ ಹೋಗಿದ್ದರಿಂದ ಅದು ಏನು ಟೆಂಪಲ್ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಮತ್ತು ನಿಮಗೆ 1 ಗಂಟೆ ತನಕ ಮಾತ್ರ ಇರುತ್ತೆ, ಮತ್ತು ಕ್ಲೋಸ್ ಮಾಡ್ತಾರೆ. ಮತ್ತು ಸಂಜೆ ಈವ್ನಿಂಗ್ 5 ಗಂಟೆನ 6 ಗಂಟೆ ನಂತರ ಓಪನ್ ಆಗಿರುತ್ತೆ ಅಷ್ಟೇ. ನೋಡಿ ಯಾವ ಥರ ನೋಡಿ, ಮೇಲ್ಗಡೆ ಬಾವುಟ ನೀವು ನೋಡ್ಬೋದು. ಪುರಿಯಲ್ಲಿ ಏನು ಗಾಳಿ ಏನು ಬರ್ತಾ ಇರುತ್ತೆ ಅದರ ಅಪೋಸಿಟಿಗೆ ಅದು ಬಾವುಟ ಹಾರ್ತಾ ಇರುತ್ತೆ ನೋಡಿ. ಇದು ಮಾತ್ರ ಇಲ್ಲಿ ಗಾಳಿಗೆ ಹಾರ್ತಾ ಇದೆ, ಇದರಲ್ಲಿ ಏನಿದಿಲ್ಲ. ಬಟ್ ಅಲ್ಲಿಯ ಒಂದು ಪವಾಡ ಪುರಿ ಜಗನ್ನಾಥ ಟೆಂಪಲ್ ಇದು. ಇಲ್ಲಿ ಮತ್ತೆ ನಾವು ಬರಬೇಕಾದ್ರೆ ಅವ್ರು ಹೇಳಿದರು ಇಲ್ಲೇ ಇಟ್ಟಿರೋದು ಅಂತ. ಮತ್ತೆ ಪುನಃ ಅಲ್ಲಿಂದ ಹಿಂದೆ ಬರಬೇಕಾದ್ರೆ ಮತ್ತೆ ಪುನಃ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಮತ್ತೆ ದೇವರ ದರ್ಶನ, ಅಂದರೆ ನಾವು ಅಲ್ಲಿಂದ ಅಂದ್ಕೊಂಡಿದ್ವಿ ಇಲ್ಲೇನೋ ಬೇರೆ ದೇವರನ್ನ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಆ ಥರ ಅಂದ್ಕೊಂಡು ಮತ್ತೆ ಅಲ್ಲೇ ಪಕ್ಕ ಎಲ್ಲ ಚಿಕ್ಕ ಚಿಕ್ಕ ಟೆಂಪಲ್ ಇತ್ತು. ರಾಧಾ ರುಕ್ಮಿಣಿ ಕೃಷ್ಣ ಸಮೇತ ಟೆಂಪಲು, ಹಾಗೆಯೇ ಸೀತಾರಾಮ ಟೆಂಪಲು ಅಲ್ಲೇ ಕೆಳಗಡೆ ಇರುತ್ತೆ. ಅಲ್ಲೆಲ್ಲ ವೀಡಿಯೋ ನಾನು ಮಾಡಲಿಲ್ಲ, ಹಾಗಾಗಿ ಅಲ್ಲೇ ಚಿಕ್ಕ ಚಿಕ್ಕದೊಂದು 2-3 ಟೆಂಪಲ್ ಇದೆ ಅಲ್ಲೇ ಹತ್ತಿರದಲ್ಲಿ. ಹತ್ತಿರ ಅಂದರೆ ಅಲ್ಲೇ ಇದು ಪಕ್ಕದಲ್ಲಿ. ಆನಂತರ ನಾವು ಇಲ್ಲಿಗೆ ಬಂದ್ವಿ ನೋಡಿ, ಇದು ಕೋದಂಡರಾಮ ಈಜಿಪುರ ದೇವಸ್ಥಾನದಲ್ಲಿ ಬರುತ್ತೆ. ಇದು ಇತ್ತೀಚೆಗಷ್ಟೇ ಈ ಒಂದು ವಿಷ್ಣುವಿನ ಸ್ಟ್ಯಾಚುವನ್ನು ಇಲ್ಲಿ ಇದು ಮಾಡಿದ್ದಾರೆ ನೋಡಿ. ಎಷ್ಟು ಲಾಂಗ್ ಇದೆ ಗೊತ್ತಾ, 108 ಫೀಟ್ ಏನೋ ಇದೆ ಅಂತಂತೂ. ಎಷ್ಟು ರಶ್ ಇತ್ತಂದರೆ ನಾವು ಏಕಾದಶಿ ದಿನವೇ ಬಂದಿದೆ. ಅಂದರೆ ಅಲ್ಲಿಂದ ಎಲ್ಲಿಂದ ಇದು ಯಾವ ಟೆಂಪಲ್ ಅಪ್ಪು, ಅದೇ ಜಗನ್ನಾಥ ಟೆಂಪಲ್ನಿಂದ 4 ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿರೋದಿದು. ಹಾಗಾಗಿ ಇಲ್ಲಿಗೆ ಬಂದ್ವಿ ನೋಡಿ. ಇದು ಗೌರ್ಮೆಂಟ್ ಸ್ಕೂಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿಗೆ ಬಂದಾಗ ಏನಾಯಿತು ಅಂತಂದರೆ ರಶ್, ಅಂದರೆ ಏಕಾದಶಿ ರಶ್ ಅಂತ ಹೇಳಿದರೆ ಒಂದು 2-3 ಕಿಲೋಮೀಟ್ರು ಲೈನ್ ಇತ್ತು. ಮತ್ತು ನಾವು ಒಳಗಡೆ ಹೋಗಿಲ್ಲ, ಸೀದಾ ಬಂದ್ವಿ. ಮತ್ತು ಇನ್ನೊಂದು ಸಲ ಹೋಗ್ಬೋದು ಅಂತೇಳಿ. ಇದು ನೋಡಿ ಬಾಂಬೆ ಮಿಠಾಯಿ ಅಂತ ಅವರು ಕೈಯಲ್ಲೇ ಮಾಡ್ತಾರೆ. ಅಂದರೆ ನಮ್ಗೆ ಯಾವುದು ಬೇಕಾದ್ ಮಾಡ್ತಾರೆ. ನವಿಲು ಬೇಕಂದರೆ ನವಿಲು, ಆಮೇಲೆ ಗಿಳಿ, ಆಮೇಲೆ ಯಾವುದಪ್ಪ ಆನೆ, ಯಾವುದು ಇದು ಬೇಕು ಅದನ್ನು ಮಾಡಿಕೊಡ್ತಾರೆ. ನಾವು ನವಿಲು ಅಂತ ಹೇಳಿದ್ವಿ. ಸುಮ್ಮನೆ ಒಂದು ತಗೊಂಡಿದ್ದು, ನಾನಿದು ಫಸ್ಟ್ ಟೈಮ್ ನೋಡ್ತಾ ಇರೋದು.
ಅದಕ್ಕೋಸ್ಕರ ತಗೊಂಡ್ವಿ, ಮತ್ತು ಅದನ್ನು ತಿಂದೇ ಇಲ್ಲ. ಅಂದರೆ ಅವ್ರು ಕೈಯಲ್ಲಿ ಇದು ಮಾಡ್ತಾರಲ್ಲ, ಎಷ್ಟಂದ್ರೂ ಕೈಯಲ್ಲಿ ಗ್ಲೌಸ್ ಎಲ್ಲ ಹಾಕ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ಹೇಳಿದರು. ಅಲ್ಲಿ ಕೆಲವರೆಲ್ಲ ಹೇಳ್ತಾಯಿದ್ರು ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಡಿ ಅದು ತಿನ್ನೋದಲ್ವಾ ಅಂತೇಳಿ. ನಾನು ಅಂದ್ಕೊಂಡಿರಲಿಲ್ಲ ಇದು ಚಾಕ್ಲೇಟ್ ಅಂತ, ನಂಗೆ ಗೊತ್ತಿಲ್ಲ. ಅಂದರೆ ಅದು ಎಳಿಯೋಕ್ಕೆಲ್ಲ ಬರಲ್ವಂತೆ, ಅದಕ್ಕೋಸ್ಕರ ಕೈಲೇ ಮಾಡ್ತಾರೆ. ಕೆಲವೊಬ್ರು ಏನಂದರೆ ಈ ಥರ ಕೈಯಲ್ಲಿ ಮಾಡಿದರೆ ಕೆಲವರೆಲ್ಲ ತಿನ್ನಲ್ಲ. ಅದನ್ನು ನೋಡಿದಾಗ ಅವರಿಗೆ ಗಲೀಜು ಅಂತ ಅನ್ನಿಸ್ಬಿಡುತ್ತೆ. ಬಟ್ ಆ ಥರದ್ದು ಗಲೀಜು ಅಂತ ಏನಾಗಲ್ಲ. ಬಟ್ ಅವ್ರ ಕೈಯಲ್ಲಿ ಎಳಿಯೋದನ್ನು ನೋಡಿದಾಗ ಒಂಥರ ಇದಾಗುತ್ತೆ. ಬಟ್ ಅಂಥದ್ದೇನು ಕೈಯಲ್ಲಿ ಇದು ಮಾಡಲ್ಲ, ಕೈ ತೊಳ್ಕೊಂಡಿರ್ತಾರಲ್ವ ಚೆನ್ನಾಗಿ. ಇವಾಗ ನಾವು ಹೋಟೆಲ್ಗಳಲ್ಲೆಲ್ಲ ತಿಂತೀವಿ, ಹೆಂಗೆ ಮಾಡ್ತಾರೆ ಅಂತ ನೋಡಿರ್ತೀವ? ಇಲ್ಲಲ್ಲ, ಹೆಂಗೆ ಮಾಡ್ತಾರೆ ಅಂತ ನೋಡಿರಲ್ಲ ನೋಡಿ. ಆದರೂ ನಾವು ಹೋಟೆಲ್ಗಳಿಗೆ ಹೋಗಿ ತಿಂದುಬಿಡ್ತೀವಿ. ಸೊ ಆ ಥರ ಎಲ್ಲ ಇದು ಮಾಡಬಾರ್ದು. ಪಾಪ ಅವ್ರೇನೋ ಹೊಟ್ಟೆಪಾಡಿಗೆ ಏನೋ ಒಂದು ಮಾಡ್ತಾರೆ, ಅದಕ್ಕೆಲ್ಲ ನಾವು ಇದು ಮಾಡಬಾರ್ದು. ಬಟ್ ಇದು ನಾವು ತಿಂದಿಲ್ಲ, ಏನಕ್ಕಂದರೆ ಸ್ವಲ್ಪ ತಿಂದು ಟೇಸ್ಟ್ ನೋಡಿದಷ್ಟೇ. ಅದು ಹಲ್ಲಿಗೆಲ್ಲ ಅಂಟ್ಕೊಳ್ಳುತ್ತೆ. ನನಗಂತೂ ಫುಲ್ ಹಲ್ಲು ನೋವು, ಫಸ್ಟೇ ಹಲ್ಲು ನೋವು, ಮತ್ತೆ ಹಲ್ಲು ನೋವು ಜಾಸ್ತಿ ಬಂದುಬಿಡುತ್ತೆ ಅಂಥೇಳಿ ನಾನು ತಿನ್ನೋದಕ್ಕೆ ಇದನ್ನು ಹೋಗಿಲ್ಲ. ಅವಳು ತಿಂದಿಲ್ಲ, ಅದು ಬಾಯಲ್ಲೆಲ್ಲ ಅಂಟ್ಕೊಳ್ಳುತ್ತೆ ಹಲ್ಲಲ್ಲೆಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೇಡ ಅಂತ ಬಿಸಾಡಿಬಿಟ್ಲು ಅವಳು. 30 ರೂಪಾಯಿ, ಓಕೆನಾ, 30 ರೂಪಾಯಿ. ಜಸ್ಟ್ ಒಂದು ಹೆಂಗಂತ ಗೊತ್ತಿರಲಿಲ್ಲಲ್ವ ಇದೇನಂತ, ಅದಕ್ಕೋಸ್ಕರ ನಾವು ತಗೊಂಡು ನೋಡಿರೋದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಇರುತ್ತೆ, ಎಲ್ಲ ನೋಡ್ತಾ ಇದ್ರಿ ಇದು ಏನಪ್ಪ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಸಖತ್ತಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.